ಸಂಸಾರಾರ್ಣವ ಮಗ್ನಾನಾಂ ನರಾಣಾಂ ಪಾಪಕರ್ಮಣಾಂ ನಾನ್ಯೋ ಧರ್ತಾ ಜಗನ್ನಾಥಂ ಮುಕ್ತ್ವಾ ನಾರಾಯಣಂ ಪ್ರಭುಂ. ಸಂಸಾರಾರ್ಣವ ಮಗ್ನಾನಾಂ ನರಾಣಾಂ ಪಾಪಕರ್ಮಣಾಂ. ನಮಗೆ ಸಂಸಾರದಲ್ಲಿ ಇರತಕ್ಕಂಥ ಮನುಷ್ಯರಿಗೆ, ಯಾಕೆಂದ್ರೆ ಸಂಸಾರದಲ್ಲಿ ಎಷ್ಟು ಪುಣ್ಯಗಳನ್ನು ಮಾಡಿದರೂ ಜೀವನದಲ್ಲಿ ಪಾಪಗಳು ಬುದ್ಧಿಪೂರ್ವಕವಾಗಿ, ನಾನು ಹೇಳಿದ್ದೆ 3 ಥರದ ಪಾಪಗಳು ಸಂಭವಿಸ್ತವೆ ಅಂತ. ಒಂದು ತಪ್ಪು ಮಾಡ್ತೇನೆ ಏನಾಗುತ್ತೆ ಅಂತ ಗೊತ್ತಿದ್ದು ತಪ್ಪು ಮಾಡುವಂತಹದ್ದು, ಧಾರಷ್ಟ್ಯದಿಂದ ಮಾಡತಕ್ಕ ತಪ್ಪು. ಇನ್ನೊಂದು ತಪ್ಪು ಅಂತ ಗೊತ್ತಿದೆ, ಮಾಡದೇ ಇರ್ಲಿಕ್ಕೆ ಆಗುವುದಿಲ್ಲ, ಟೆಂಪ್ಟೇಷನ್ ನಿಂದ ಆಗೋ ತಪ್ಪು. ಮತ್ತೊಂದು ತಪ್ಪು ಅಂತಲೇ ಗೊತ್ತಿಲ್ಲದೆ ಮಾಡೋ ತಪ್ಪು. ಈ ತಪ್ಪು 3 ಬಗೆಯಿಂದ ಆಗತ್ತೆ, ಆಗ್ತಾನೆ ಇರ್ತದೆ. ಒಂದು ಜನ್ಮದಲ್ಲಿ ಎಷ್ಟು ಪುಣ್ಯ ಕರ್ಮಗಳನ್ನು ಮಾಡಿದರೂ ಅವನಿಗೆ ಜ್ಞಾತವಾಗಿಯೋ ಅಜ್ಞಾತವಾಗಿಯೋ ತಪ್ಪುಗಳಂತೂ ನಿರಂತರ ಆಗ್ತಾ ಇರ್ತವೆ. ಹಾಗಾಗಿ ಆ ಪಾಪಗಳಿಂದ ಪಾರಾಗುವುದು ಸ್ವಂತ ಸಾಮರ್ಥ್ಯದಿಂದ ಸಾಧ್ಯವೇ ಇಲ್ಲ. ನಾವು ತಪ್ಪುಗಳನ್ನು ಮಾಡದೆ ಬರೀ ಪುಣ್ಯಗಳನ್ನು ಮಾಡಿ ನಾನು ಮಾಡಿದ ಪಾಪಕರ್ಮಗಳನ್ನೆಲ್ಲ ತೊಳೆದುಕೊಳ್ತೇನೆ ಅಂತ ಒಬ್ಬ ಪ್ರಯತ್ನ ಮಾಡಿದರೆ ಅದು ಎಂದೂ ಸಾಧ್ಯ ಇಲ್ಲ. ಸಂಸಾರ ಸಮಸ್ಯೆ ಏನಂದ್ರೆ, ತಪ್ಪಲ್ಲ, ಒಬ್ಬ ಮನುಷ್ಯ ಪುಣ್ಯ ಮಾಡಿದರೂ ಕೂಡ ಅವನು ಈ ಸಂಸಾರದಿಂದ ಪಾರಾಗಲಿಕ್ಕೆ ಬರೋದಿಲ್ಲ. ಒಳ್ಳೆ ಪುಣ್ಯ ಕರ್ಮ ಮಾಡಿದ, ಶಾಸ್ತ್ರ ಏನು ಹೇಳ್ತಾರೆ, ಅಥವಾ ಒಬ್ಬ ಪುಣ್ಯ ಕರ್ಮ ಮಾಡಿದರೆ ಅದನ್ನೇನಾಗುತ್ತೆ ಅಂದ್ರೆ ಅವನು ಒಳ್ಳೆ ಪುಣ್ಯವಂತರಾದ ಮನುಷ್ಯ ಲೋಕಮ್ಮು ಬನಯಂತೆ. ಪುಣ್ಯ ಕರ್ಮ ಮಾಡಿದ ಫಲ, ಓಂಕಾರದಲ್ಲಿ ಅಕಾರದ ಉಪಾಸನೆ ಮಾಡಿದ ಏನಾಗುತ್ತೆ ಅಂದ್ರೆ ಅವನು ಮನುಷ್ಯ ಲೋಕದಲ್ಲಿ ಒಳ್ಳೆಯ ದೇವರ ಪೂಜೆ ಮಾಡ್ತಕ್ಕಂಥ ಪುಣ್ಯಕರ್ಮ ಉಳ್ಳಂತಹ ವಾತಾವರಣ ಹುಟ್ಟುತ್ತಾನೆ ಅಂತ. ಅಂದ್ರೆ ಪುಣ್ಯಕರ್ಮದಿಂದಲೂ ಮತ್ತು ಹುಟ್ಟುವುದು ಭೂಮಿಯಲ್ಲೇ, ಪಾಪಕರ್ಮದಿಂದ ಹಾಗೂ ಆಯ್ತಲ್ಲ. ಪುಣ್ಯ ಮಾಡಿದರೂ ಕೂಡ ಭೂಮಿಯಿಂದ ಹುಟ್ಟುವುದನ್ನು ತಪ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ಮತ್ತೆ ಮತ್ತೆ ಹುಟ್ಟುವುದ್ರೆ ಒಳ್ಳೆ ಪುಣ್ಯಕರ್ಮ ಮಾಡಿದ್ರಿಂದ ಪುಣ್ಯ ಒಳ್ಳೆ ಸುಖಕರವಾಗಿರತಕ್ಕಂಥ ಒಳ್ಳೆ ಆಸ್ತಿಕ ವಾತಾವರಣದಲ್ಲಿ ಒಳ್ಳೆ ಆರಾಮವಾದ ಜೀವನ ಸಿಗ್ಬೋದು ಅಷ್ಟೇ. ಇಲ್ಲಿ ಯಾವುದೇ ಕಷ್ಟ ಇಲ್ಲದ ಸುಖಮಯವಾದ ಜೀವನ. ಸುಖಮಯವಾದ ಜೀವನ ಸಿಕ್ಕಿತ್ತು ಅಂತ ಪುನಃ ದೇವರನ್ನು ಮರೀತಾನೆ, ಮುಂದೆ ಪುನಃ ಕಷ್ಟದ ಜನ್ಮ. ಈ ಚಕ್ರದಿಂದ ಬಾರಾಗುವ ಪ್ರಶ್ನೆಯೇ ಇಲ್ಲ. ಅದಕ್ಕೋಸ್ಕರ ಸಂಸಾರಾರ್ಣವ ಮಗ್ನಾನಾಂ ನರಾಣಾಂ ಪಾಪಕರ್ಮಣಾಂ. ಮತ್ತೆ ಮತ್ತೆ ಪಾಪಗಳನ್ನು ಮಾಡ್ತಾ ಸಂಸಾರದಲ್ಲೇ ಪಾಪ ಅಥವಾ ಪುಣ್ಯ ಏನು ಮಾಡಿದರೂ ಮತ್ತೆ ಪುನಃ ತಿರುಗಿ ಇಲ್ಲಿಗೆ ಬರಬೇಕು. ಇದರಿಂದ ಪಾರಾಗಬೇಕಾಗಿದ್ರೆ ಒಬ್ಬನೇ ಒಬ್ಬ, ಅವನಲ್ಲದಿದ್ದರೆ ಬೇರೆ ಉಪಾಯ. ನಾಣ್ಯ ಧರ್ತ, ಬೇರೊಬ್ಬ ಉದ್ಧಾರ ಮಾಡುವ ಶಕ್ತಿಯೇ ಇಲ್ಲ ಜಗತ್ತಿನಲ್ಲಿ ಯಾರನ್ನು ಬಿಟ್ಟು. ಜಗನ್ನಾಥಂ ಮುಕ್ತ್ವಾ ನಾರಾಯಣಂ ಪರಂ. ಜಗನ್ನಾಥಂ ನಾರಾಯಣಂ ಮುಕ್ತ್ವಾ. ಇಡೀ ಜಗತ್ತು ಅಂದ್ರೆ ಜೀವ ಸಮುದಾಯ, ಚಲಿಸ್ತಕ್ಕಂಥ ಚೇತನ ಸಮುದಾಯಕ್ಕೆ ಜಗತ್ತು ಅಂತಾರೆ. ಜಗತ್ತು ಅಂದ್ರೆ ಅನೇಕ ಅರ್ಥಗಳಿದೆ ಸಂಸ್ಕೃತದಲ್ಲಿ. ಜಗತ್ತು ಅಂದ್ರೆ ಚರಾಚರಾತ್ಮಕವಾದ ಪ್ರಪಂಚ ಅನ್ನೋದು ವಿಶಾಲವಾದ ಅರ್ಥ. ಅದಕ್ಕಿಂತ ಹೆಚ್ಚು ಖಚಿತವಾದ ಅರ್ಥ ಚಲಿಸುವಂತಹ ಜಗತ್ತು ಅಂತ. ಅಂದ್ರೆ ಜೀವಜಾತ, ಅಚರ ಅಲ್ಲ ಚರ, ಜೀವಜಾತ. ಆ ಜೀವಜಾತದಲ್ಲಿ ಮುಖ್ಯವಾಗಿ ಜಗತ್ತು ಅಂದ್ರೆ ಪ್ರಾಣದೇವರು ಅಂತ ಅರ್ಥ. ಜಗತ್ತು ಅನ್ನೋದಕ್ಕೆ ಎಲ್ಲರ ಒಳಗೂ ಇದ್ದು ಎಲ್ಲರಿಗೂ ಚಲನೆ ಕೊಡತಕ್ಕವರು ಪ್ರಾಣದೇವರು. ಅದರಿಂದ ಜಗತ್ತು ಅನ್ನೋದಕ್ಕೆ ಮುಖ್ಯ ಪ್ರಾಣ ಅಂತ ಒಂದು ವಿಶಿಷ್ಟವಾದ ಅರ್ಥ. ಇವನು ಜಗನ್ನಾಥ, ಪ್ರಾಣದೇವರಿಗೂ ಕೂಡ ಸ್ವಾಮಿಯಾಗಿರ್ತಕ್ಕವ. ಅಷ್ಟೇ ಅಲ್ಲ, ನಾರಾಯಣಂ, ಲಕ್ಷ್ಮೀದೇವಿಗೂ ಒಡೆಯನಾಗಿರ್ತಕ್ಕವ. ಅದರಿಂದ ಪರಂ, ಸರ್ವೋತ್ತಮನಾಗಿರ್ತಕ್ಕವ. ಅವನ ಒಬ್ಬನನ್ನು ಬಿಟ್ಟು ಇನ್ಯಾರನ್ನು ಆಶ್ರಯಿಸಿದರೂ ಕೂಡ ಎಂಥ ಪುಣ್ಯಕರ್ಮ ಮಾಡಿಯೂ ಸಂಸಾರದಿಂದ ಪಾರಾಗುವುದು ಸಾಧ್ಯ ಇಲ್ಲ. ನಮಸ್ಕಾರ ಮಾಡುವಾಗ ಎಲ್ಲೋ ದೇವಸ್ಥಾನಗಳಲ್ಲಿ ಹೋಗಿ ನಮಸ್ಕಾರ ಮಾಡ್ತೇವೆ ನಾವು. ದೇವಾಲಯಗಳಲ್ಲಿ ಪ್ರದಕ್ಷಿಣ ಪಥಕ್ಕೆ ಹೆಚ್ಚಿನ ದೇವಾಲಯಗಳಲ್ಲಿ ಹಾಸಿಗಲ್ಲೇ ಹಾಕಿರೋದಿಲ್ಲ. ಹಾಸಿಗೆಲ್ಲ ಹಾಕಿದ್ರು ಅದ್ರ ಮೇಲೆ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ. ಅದು ಪಾದ ಧೂಳಿನ ತುಂಬಿರುತ್ತೆ, ಅದು ಸ್ವಚ್ಛವಾಗಿರೋದಿಲ್ಲ. ನಮ್ಗೇನಾಗ ದೇವಸ್ಥಾನಕ್ಕೆ ಹೋದಾಗ ಇಲ್ಲೆಲ್ಲ ಧೂಳಿದೆ, ಅಂಗಿಯೆಲ್ಲ ಮಣ್ಣಾಗುತ್ತೆ, ನಮಸ್ಕಾರ ಮಾಡೋದು ಬೇಡ, ಇಲ್ಲೇ ಕೈ ಮುಗಿದು ಗೋವಿಂದ ಅಂತ ಹೋಗುವಂತ ಕಾಣುತ್ತೆ. ದೇವಸ್ಥಾನಕ್ಕೆ ಹೋದಾಗ ನಮ್ಮ ಎಲ್ಲೋ ಗರಿಗರಿ ಇಸ್ತ್ರಿ ಹಾಳಾಗತ್ತೆ, ಅಂಗಿಗೆ ಬಟ್ಟೆಗೆಲ್ಲ ಧೂಳಾಗತ್ತೆ ಅನ್ನುವಂಥದ್ದು ಕಾಡ್ಲಿಕ್ಕೆ ಪ್ರಾರಂಭ ಆಗತ್ತೆ. ಅದಕ್ಕೆ ಪ್ರಾಚೀನ ಹೇಳ್ತಾರೆ, ರೇಣು ಕುಂಠಿತ ಗಾತ್ರಸ್ಯ ಕಣಾಹ ಯಾವಂತಿ ಭಾರತ ತಾವದ್ ವರ್ಷ ಸಹಸ್ರಾಣಿ ವಿಷ್ಣು ಲೋಕೆ ಮಹೀಯತೆ ಅಂತ. ಹಿಂದಿನ ಕಾಲದಲ್ಲಿ ಬರೀ ನಮಸ್ಕಾರ ನೋಡಿದ್ರು. ಈ ಮಡಸ್ಥಾನ ಅಂತ ಮಾಡ್ತಿದ್ರು. ಮಡಸ್ಥಾನ ಅಂದ್ರೆ ಎಂಜಲ್ನ ಮೇಲೆ ಹೊರಾಡ್ತಿದ್ರು, ಅದು ಬೇರೆ. ದೇವರಿಗೆ ಪ್ರದಕ್ಷಿಣೆ ಬರೋದು, ಮಲ್ಕೊಂಡು ಪ್ರದಕ್ಷಿಣೆ ಬರ್ತಿದ್ರು. ಅಂದ್ರೆ ಸುಬ್ರಹ್ಮಣ್ಯದಲ್ಲಿ ಒಂದು ಸಂಪ್ರದಾಯ ಇದೆ, ಅಲ್ಲಿ ಬ್ರಾಹ್ಮಣ ಆರಾಧನೆ ಆದ್ಮೇಲೆ ಆ ಎಂಜಲ್ನ ಮೇಲೆ ಪ್ರದಕ್ಷಿಣೆ ಹೊರಲಾಡ್ತಾರೆ. ಅದು ಹೋಗ್ಲಿ, ನಾವು ದೇವರಿಗೆ ನಮಸ್ಕಾರ ಮಾಡಿದಾಗ ಅಲ್ಲಿ ಯಾರ್ಯಾರೋ ನೋಡೋದು ಪಾದ ಧೂಳಿ ಇರುತ್ತೆ, ಅದ್ರ ಮೇಲೆ ನಮಸ್ಕಾರ ನಮಸ್ಕಾರ ಮಾಡುವಾಗ ನಾವು ಗರಿಗರಿ ಅಂಗಿ ಹಾಳಾದ ಅಂಗಿ ಅನ್ಕೊಂಡು ನಮಸ್ಕಾರ ಮಾಡಬಾರ್ದು. ಅಂಗಿ ತೆಗೆದು ಬರಿಮೆಯಲ್ಲಿ ನಮಸ್ಕಾರ ಮಾಡ್ಬೇಕು ದೇವರಿಗೆ. ದೇವರ ಒಳಗೆ ಹೋಗುವಾಗ ಬರಿಮೆಯಲ್ಲಿ ಹೋಗ್ಬೇಕು. ಬರಿಮೆಯಲ್ಲಿ ಹೋಗಿ ನಮಸ್ಕಾರ ಮಾಡುವಾಗ ಮೈಗೆಲ್ಲ ಅಂಟಿಕೊಳ್ಳುತ್ತೆ. ಯಾರ್ಯಾರದೋ ಕಾಲಿನ ಧೂಳು ನಮ್ಮ ಮೈಗೆ ಅಂಟಿಕೊಳ್ಳುತ್ತೆ. ಅದಕ್ಕೆ ಹೇಳ್ತಾರೆ, ರೇಣು ಕುಂಠಿತ ಗಾತ್ರಸ್ಯ ಕಣಾಹ ಯಾವಂತಿ ಭಾರತ. ಇದು ಯಾವ ಧರ್ಮರಾಜನ ಹತ್ರ ಹೇಳಿರಬೇಕು, ಯಾವುದೋ ಋಷಿಗಳು, ಯಾವ ಪುರಾಣದಿಂದ ಗೊತ್ತಿಲ್ಲ. ರೇಣು ಕುಂಠಿತ ಗಾತ್ರಸ್ಯ ಕಣಾಹ ಯಾವಂತಿ ಭಾರತ ಅಂತ. ನಮಸ್ಕಾರ ಮಾಡುವುದಕ್ಕೋಸ್ಕರ ನೆಲದಲ್ಲಿ ಮೈಯನ್ನು ಚೆಲ್ಲಿದಾಗ ಆ ನೆಲದಲ್ಲಿದ್ದ ಯಾರ್ಯಾರದ್ದೋ ಕಾಲಿನ ಧೂಳು ಅದು ಇವನ ಮೈಗೆ ಅಂಟಿಕೊಂಡಿತು. ರೇಣು ಅಂದರೆ ಧೂಳು,
ಆ ರೇಣುವಿನಿಂದ ಕುಂಠಿತ ಅಂದ್ರೆ ತುಂಬಿದ ಗಾತ್ರ, ಮೈಯಲ್ಲಿ ಧೂಳು ತುಂಬಿತು. ಎಷ್ಟು ತುಂಬಿತು ಅಂದ್ರೆ ಕಣಾಹ ಯಾವಂತಿ ಭಾರತ, ಎಷ್ಟು ಧೂಳಿನ ಕಣ, ಉಸುಕಿನ ಕಣ ಅವನ ಮೈಯಲ್ಲಿ ತುಂಬಿತೋ ತಾವದ್ ವರ್ಷ ಸಹಸ್ರಾಣಿ ವಿಷ್ಣು ಲೋಕೆ ಮಹಿ, ಅಷ್ಟು 1000 ವರ್ಷ ಭಗವಂತನ ಲೋಕದಲ್ಲಿ ಇರ್ತಾನೆ. ಅದರಿಂದ ಆ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡುವಾಗ ಆ ದೇವರ ಪ್ರದಕ್ಷಿಣ ಪಥದಲ್ಲಿ ಇರತಕ್ಕಂಥ ಧೂಳಿನ ಬಗ್ಗೆ ತಲೆ ಕೆಡಿಸಿಕೋಬೇಡ, ಅಯ್ಯೋ ಧೂಳಾಗತ್ತೆ ಮೈಗೆ ಅಂತ ನಮಸ್ಕಾರ ಮಾಡದೇ ಇರಬೇಡ. ಅದು ಮೈಗೆ ಅಂಟಿದಷ್ಟು ಭಗವಂತ ಹೆಚ್ಚು ಸಂತುಷ್ಟನಾಗ್ತಾನೆ ಅಂತ. ರೇಣುಕುಂಠಿತ ಗಾತ್ರಸ್ಯ ಕಣಾಹ ಯಾವಂತಿ ಭಾರತ ತಾವದ್ ವರ್ಷ ಸಹಸ್ರಾಣಿ ವಿಷ್ಣು ಲೋಕೆ ಮಹೀಯತೆ.